ಬಾಪ್ತಿಸಮ್ ಯಾಕೆ ತಗೋಬೇಕು, ಬಾಪ್ತಿಸಮ್ ಯಾಕೆ ತಗೋಬೇಕು ಅಂತ ತಿಳಿದೇನೆ, ಸರಿಯಾದ ಅದು ಒಂದು ಅವಗಾಹನ ಇಳಿದೇನೆ ಬಾಪ್ತಿಸಮ್ ತಗೊಂಡವರು ತುಂಬ ಮಂದಿ ಇದ್ದಾರೆ. ಮೊದಲಿನಿದ್ದ ಕ್ರೈಸ್ತವರಾಗಿ ಬಂದು, ನಮ್ಮ ಅಪ್ಪ ನಮ್ಮಮ್ಮ ಕ್ರೈಸ್ತವರಾಗೆ ಹುಟ್ಟಿದ್ದಾರೆ, ನಮ್ಮ ತಾತ ಮುತ್ತಾತ ಕ್ರೈಸ್ತವರಾಗೆ ಇದ್ದಾರೆ. ನಾವು ಬಾಪ್ಸನ್ ತಗೋಬೇಕು, ನೋಡಪ್ಪ ನಾವು ಕ್ರೈಸ್ತವರು, ನೀನು ಬಾಪ್ಸನ್ ತಗೋಬೇಕು ಅಂತೇಳಿ ಬಾಪ್ಸನ್ ಇಸ್ಕೊಡೋರು, ಬಾಪ್ಸನ್ ತಗೊಳೋರು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಮದುವೆ ಮಾಡ್ಕೊಳೋ ಕೂಡ ಬಾಪ್ಸನ್ ತಗೊಳ್ಳೋರು ಇದ್ದಾರೆ. ಇವಾಗ ನನ್ನ ಮಗ ಬಾಪ್ಸನ್ ತಗೊಂಡಿದ್ದಾನೆ, ನಿನ್ನ ಮಗಳು ಕೂಡ ಬಾಪ್ಸನ್ ತಗೋಬೇಕು. ಇಲ್ಲ ನನ್ನ ಮಗಳು ಬಾಪ್ಸನ್ ತಗೊಂಡಿದ್ದಾಳೆ, ನಿನ್ನ ಮಗ ಬಾಪ್ಸನ್ ತಗೋಬೇಕು. ಹಂಗಾದ್ರೆ ನಾವು ಮದುವೆ ಮಾಡ್ಕೊತೀವಿ. ಅಂದರೆ ಒಬ್ರಿಗೊಬ್ರು ಏನು ಬಾಪ್ತಿಸನ್ ತಗೊಂಡ್ರೆ ಮದುವೆ ಮಾಡ್ಕೊತೀವಿ ಅಂದರೆ ಸರಿ ಬಿಡು, ಮದುವೆ ಸಲ ಬಾಪ್ಸನ್ ಅಲ್ಲ ತಗೊಂಬಿಡೋಣ ಅಂತೇಳಿ ಬಾಪ್ಸನ್ ತಗೊಳ್ಳೋರು ಕೆಲವು ಮಂದಿ ಇದ್ದಾರೆ. ಅಂದರೆ ಇವ್ರಿಗೆ ಸರಿಯಾದ ಅವಗಾಹನ ಇಲ್ಲ ಯಾಕೆ ಬಾಪ್ತಿಸನ್ ತಗೋಬೇಕು ಅಂತೇಳಿ. ನೋಡಿ ಬೈಬಲ್ ಏನು ಹೇಳ್ತಿದೆ, ಬಾಪ್ತಿಸನ್ ಯಾಕೆ ತಗೊಳ್ಬೇಕಂತೇಳಿ ಬೈಬಲ್ ಹೇಳ್ತಿದೆ. ಪೇತ್ರರು ಒಂದು ಮಾತು ಹೇಳ್ತಾನೆ ಯಾಕೆ ಬಾಪ್ತಿಸನ್ ತಗೋಬೇಕು ಅಂತೇಳಿ. ನೋಡ್ರಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಏನಂತ ಹೇಳ್ತಾನ ಪೇತ್ರರು, ನೀವು ಪ್ರತಿಯೊಬ್ಬರು ನಿಮ್ಮ ಮನಸ್ಸುಗಳನ್ನು ದೇವರ ಕಡೆ ತಿರುಗಿಸಿ ನೀವು ಬಾಪ್ತಿಸನ್ ತಗೊಂಡ್ರೆ ಪಾಪ ಪರಿಹಾರ ಆಗುತ್ತೆ ನಿಮಗೆ. ಅಂದ್ರೆ ಯಾಕೆ ಮಾಡಿಸ್ಕೋಬೇಕಂತ ನಾವು ಬಾಪ್ಸನ್ನು? ನಮ್ಮ ಪಾಪ ಪರಿಹಾರಕ್ಕಾಗಿ ಬಾಪ್ಸನ್ ತಗೋಬೇಕಂತ. ಬಾಪ್ಸನ್ ತಗೊಂಡಿಲ್ಲ ಅಂದ್ರೆ ನಮ್ಮ ಪಾಪ ಪರಿಹಾರ ಆಗೋದಿಲ್ಲ. ಬಾಪ್ಸನ್ ತಗೊಂಡ್ರೇ ನಮ್ಮ ಪಾಪ ಪರಿಹಾರ ಆಗುತ್ತೆ. ಕ್ರಿಸ್ತ ರಕ್ತದಿಂದ ನಾವು ಮಾರುಮನಸ್ಸು ಹೊಂದಿ ನಮ್ಮ ಪಾಪಗಳೆಲ್ಲ ದೇವ್ರ ಮುಂದೆ ಒಪ್ಕೊಂಡು ಆತರ ರಕ್ತದಿಂದ ನಾವು ತೊಳೆಯಲ್ಪಟ್ಟು ಅದನ್ನ ನಾವು ಬಹಿರಂಗವಾಗಿ ಒಪ್ಕೋಬೇಕು. ನಾನು ಕ್ರಿಸ್ತನ ಒಪ್ಕೊಂತಿದ್ದೀನಿ ಅನ್ನೋದೇ ಬಾಪ್ತಿಸನ್. ಎಲ್ಲರ ಮುಂದೆ ನಾವು ಒಪ್ಕೋಬೇಕು. ಅದು ದೇವ್ರ ಕ್ರಮ, ಬಾಪ್ತಿಸನ್ಗೆ ಇಟ್ಟಿರುವಂಥ ರೂಲ್ ಅದು. ಇದೇ ಮಾತು ಈ ಪೌಲು ಕೂಡ, ಯೇಸುಸ್ವಾಮಿ ಪೌಲನ್ನು ದರ್ಶಿಸುವಾಗ ದಮಸ್ಕಗೆ ಹೋಗಿ ಪೌಲು ಅಲ್ಲಿ ಇದ್ದಾಗ ಕಣ್ಣು ಹೋಗಿರ್ತಾವ ಪೌಲಿಗೆ. ಅವಾಗ ಅನನೀಯ ಅನ್ನೋ ಒಬ್ಬ ವ್ಯಕ್ತಿಗೆ ಹೇಳ್ತಾನ ದೇವ್ರು, ನೀನು ಹೋಗಿ ಪೌಲನ ಪ್ರಾರ್ಥನೆ ಮಾಡು ಪೌಲಿಗೆ, ಆ ಪೌಲಿಗೆ ಕಣ್ಣು ಬರ್ತಾವ ಅಂತ ಹೇಳ್ತಾನೆ. ಅನನೀಯ ಹೋಗಿ ಏನ್ ಮಾಡ್ತಾನ, ಪೌಲಿಗೆ ಪ್ರಾರ್ಥನೆ ಮಾಡ್ತಾನ. ಪ್ರಾರ್ಥನೆ ಮಾಡಿದ ಪೌಲು ಕಣ್ಣು ಬರ್ತಾವ. ಅವಾಗ ಅನ್ಯ ಒಂದು ಮಾತು ಹೇಳ್ತಾನ, ನೀನು ಈ ಕ್ಷಣವೇ ದೀಕ್ಷಾನ ಮಾಡಿಸ್ಕೊಂಡ್ರೆ ನೀನು ಪಾಪ ಪರಿಹಾರ ಆಗ್ತಾವ ಅಂತ ಹೇಳ್ತಾನ. ನೋಡ್ರಿ, ಇದೇ ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನ. ಹೀಗೆ ನೀನೇಕೆ ಸಾವಕಾಶ ಮಾಡುತ್ತಿ, ಎದ್ದು ಆತನ ಹೆಸರಿನಲ್ಲಿ ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಯಾಕೆ ದೀಕ್ಷಾಸ್ನಾನ ಮಾಡಿಸ್ಕೋ ಅಂತ ಹೇಳ್ತಾನ ಪೌಲಿಗೆ? ನಿನ್ನ ಪಾಪಗಳನ್ನು ತೊಳೆದುಕೋ. ಪಾಪ ನಾವು ತೊಳ್ಕೋಬೇಕಂದ್ರೆ, ನಮ್ಮ ಪಾಪ ಪರಿಹಾರ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು? ದೀಕ್ಷಾಸ್ನಾನ ಮಾಡಿಸ್ಕೋಬೇಕು. ಇದು ಮೊದಲನೇದು. ಎರಡನೇದು, ನಮ್ಮ ರಕ್ಷಣೆಗಾಗಿ ಮಾರ್ಕ್ ಸುವಾರ್ತೆ 16ನೇ ಅಧ್ಯಾಯ 15-16ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸ್ವಾರ್ಥೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಶಿಷ್ಯರು ಹೇಳ್ತಾನ ಯೇಸುಸ್ವಾಮಿ, ನೀವು ಜಗತ್ತಿಗೆಲ್ಲ ಹೋಗಿ ಸ್ವಾರ್ಥ ಸಾರ್ರಿ. ಏನ್ ಸ್ವಾರ್ಥ ಸಾರ್ಬೇಕಪ್ಪ ಅಂದ್ರೆ, ನಾವು ಪಾಪಿಗಳು, ನಮಗಿರೋ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ? ಪಾಪ. ಫಸ್ಟ್ ಆ ಪಾಪ ಹೋಗ್ಬೇಕು, ಫಸ್ಟ್ ಆ ಪಾಪ ಪರಿಹಾರ ಆಗ್ಬೇಕು. ಆ ಪಾಪ ಪರಿಹಾರ ಆಗಿಲ್ಲ ಅಂದ್ರೆ ನಾವು ನಿತ್ಯ ಆತನೊಂದಿಗೆ ಜೀವಿಸಕ್ ಆಗೋದಿಲ್ಲ. ನಮ್ಮ ಪಾಪಗಳು ಫಸ್ಟ್ ಪರಿಹಾರ ಆಗ್ಬೇಕು. ಅದೇ ಸ್ವಾರ್ಥ. ಈ ಸ್ವಾರ್ಥನ ಯಾರು ನಂಬುತ್ತಾರೋ, ಈ ಸ್ವಾರ್ಥನ ಯಾರು ಅಂಗೀಕರಿಸ್ತಾರೋ, ಅಂಗೀಕರಿಸಿ ಅದಕ್ಕೆ ವಿಧೇಯರಾಗಿ ಯಾರು ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾರೋ ಅವರು ರಕ್ಷಣೆ ಹೊಂದುತ್ತಾರಂತ. ಆಮೇಲೆ ಇಲ್ಲಾಂದ್ರೆ ತೀರ್ಪಿಗೆ ಗುರಿ ಆಗ್ತಾರ ಅವರು. ಅದಕ್ಕೆ ನೋವಾ ಕಾಲದಲ್ಲಿ ಕೂಡ ಟೈಮ್ ಪೀರಿಯಡ್ ಇಟ್ಟಿರ್ತಾನ ದೇವರು. ಆ ಒಂದು ನಾವೇ ಒಳಗೆ ಯಾರು ಬರ್ತಾರೋ ಅವ್ರು ಮಾತ್ರ ರಕ್ಷಣೆ ಹೊಂದುತ್ತಾರ. ಆ ನಾವೇ ಒಳಗೆ ಯಾರು ಎಂಟ್ರಿ ಆಗೋದಿಲ್ಲೋ ಅವರೆಲ್ಲ ನಶಿಸಿ ಹೋಗ್ತಾರ. ಹಂಗ ಆ ನಿತ್ಯ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕಂದ್ರೆ, ಆ ನಿತ್ಯ ರಾಜ್ಯದಲ್ಲಿ ನಾವು ನಿತ್ಯ ಜೀವಿಸ್ಬೇಕು ಅಂದ್ರೆ ಪಾಪ ಕ್ಷಮಾಪಣೆಗಾಗಿ ನಾವು ಬಾಪ್ಸನ್ ತಗೋಬೇಕು. ಅವಾಗ ಏನಾಗ್ತದಂತ, ರಕ್ಷಣೆ ಹೊಂದುತ್ತೀವಿ ನಾವು. ಈ ಪಾಪದಿಂದ ನಾವು ರಕ್ಷಣೆ ಹೊಂದುತ್ತೀವಿ, ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗ್ತೀವಿ.
ಮೊದಲನೇದಾಗಿ ಏನು, ನಮ್ಮ ಪಾಪ ಪರಿಹಾರಕ್ಕಾಗಿ ನಾವು ಬಾಪ್ಸನ್ ತಗೋಬೇಕು. ಎರಡನೇದಾಗಿ ಏನು, ನಮ್ಮ ಕ್ಷಮಾಪಣೆಗಾಗಿ ಬಾಪ್ಸನ್ ತಗೋಬೇಕು. ಅದೇ ರೀತಿ ಮೂರನೇದು ಏನಂದ್ರೆ, ಅದೇ ಅಪೊಸ್ತಲ ಕೃತ್ಯದಲ್ಲಿ 2ನೇ ಅಧ್ಯಾಯ 38ನೇ ವರ್ಷದಲ್ಲಿ ಪೇತ್ರ ಒಂದು ಮಾತು ಹೇಳುತ್ತಾನೆ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ಆತ್ಮ ದಾನವನ್ನು ಹೊಂದುವಿರಿ. ನಾವು ಯಾವಾಗಾದ್ರೂ ನಮ್ಮ ಪಾಪಗಳು ಒಪ್ಕೊಂಡು ನಾವು ದೀಕ್ಷಾಸ್ನಾನ ಮಾಡಿಸ್ಕೊಂತೀವೋ, ಪವಿತ್ರ ಆತ್ಮ ದಾನವನ್ನು ನಾವು ಹೊಂದುತ್ತೀವಂತ. ಪವಿತ್ರ ಆತ್ಮನು ನಮಗೆ ಗಿಫ್ಟ್ ಆಗಿ ಕೊಡಲ್ಪಡ್ತಾರೆ. ಯಾವಾಗಾದ್ರೂ ನಾವು ಬಾಪ್ಸನ್ ತಗೊಂತೀವೋ, ದೇವರು ಪವಿತ್ರ ಆತ್ಮನ ನಮ್ಮೊಳಗೆ ಗಿಫ್ಟ್ ಆಗಿಡುತ್ತಾನೆ. ಯಾಕೆ? ನಾವು ನಿತ್ಯ ರಾಜ್ಯಕ್ಕೆ ಬಾಧ್ಯರು ಅಂತೇಳಿ ಅರ್ಥ. ಕನ್ಫರ್ಮೇಷನ್ಗಾಗಿ ನಾವು ತನ್ನ ಮಕ್ಕಳು, ನಾವು ನಿತ್ಯ ರಾಜ್ಯಕ್ಕೆ ಬಾಧ್ಯರು. ಈಗ ಒಂದು ₹1,00,00,000 ನಾನು ಕೊಡ್ತೀನಿ ಅಂತ ಹೇಳಿರ್ತೀನಿ ಅನ್ಕೋರಿ. ನಾನು ₹1,00,00,000 ಕೊಡ್ತೀನಿ ಅನ್ನೋಕ್ಕೆ ಗ್ಯಾರಂಟಿ ಏನಪ್ಪ ಅಂದ್ರೆ, ಫಸ್ಟ್ ಒಂದು 10 ಲಕ್ಷ ಅಡ್ವಾನ್ಸ್ ಕೊಡು. ಒಂದು 10 ಲಕ್ಷ ಅಡ್ವಾನ್ಸ್ ಕೊಟ್ರೆ ಸರಿ ಕನ್ಫರ್ಮೇಷನ್ ಆಗ್ತೈತೆ ಅಂತೇಳಿ ಒಂದು 10 ಲಕ್ಷ ಅಡ್ವಾನ್ಸ್ ಕೊಡೋದೇನು? ಸರಿ, ನಾನು ಓಕೆ, ನಾನು ಅಗ್ರಿಮೆಂಟ್ ಮಾಡ್ಕೊತೀನಿ, 10 ಲಕ್ಷ ತಗೋ, ನಾನು ₹1,00,00,000 ಕೊಡ್ತೀನಿ ಅಂತೇಳಿ ಅರ್ಥ. ಹಂಗ ನಿತ್ಯ ರಾಜ್ಯವನ್ನು ದೇವ್ರು ನಮಗೆ ಕೊಡೋ ಕನ್ಫರ್ಮೇಷನ್ ಏನು ಗೊತ್ತಾ? ಇವಾಗ ನಮಗೆ ಅಡ್ವಾನ್ಸ್ ಆಗಿ ಪವಿತ್ರ ಆತ್ಮ ದಾನವನ್ನು ನಮಗೆ ಕೊಟ್ಟಿದ್ದಾನ. ಪವಿತ್ರ ಆತ್ಮನ ನಮ್ಮೊಳಗೆ ಇಟ್ಟಿದ್ದಾನ. ಆಮೇನ್. ಕನ್ಫರ್ಮ್ ಮಾಡಿದಾನ. ಏನಂತ? ನಾವು ನಿತ್ಯ ರಾಜ್ಯಕ್ಕೆ ಬಾಧ್ಯರು. ಯಾಕೆ ನಾವು ಬಾಪ್ಸನ್ ತಗೋಬೇಕು ಅಂದ್ರೆ, ಮೊದಲನೇದಾಗಿ ಏನು, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಾವು ಬಾಪ್ಸನ್ ತಗೋಬೇಕು. ಅದೇ ರೀತಿ ಎರಡನೇದಾಗಿ ಏನು, ನಾವು ಬಾಪ್ಸನ್ ತಗೊಳ್ಳೋದ್ರಿಂದ ರಕ್ಷಣೆ ಹೊಂದುತ್ತೀವಿ. ಆಮೇನ್. ಮೂರನೇದೇನು, ನಾವು ಬಾಪ್ಸನ್ ತಗೊಳ್ಳೋದ್ರಿಂದ ಪವಿತ್ರ ಆತ್ಮ ದಾನವನ್ನು ನಾವು ಉಚಿತಾರ್ಥವಾಗಿ ದೇವರಿಂದ ನಾವು ಹೊಂದುತ್ತೀವಿ. ಆಮೇನ್. ಅದು ಕನ್ಫರ್ಮೇಷನ್, ನಾವು ನಿತ್ಯ ರಾಜ್ಯಕ್ಕೆ ಬಾಧ್ಯರಂತೇಳಿ ಅರ್ಥ.